ಸೊ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಸೊ ಮೊದಲನೇ ಪಾರ್ಟ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಅನ್ನದಾಸೋಹ ಭವನಕ್ಕೆ ಹೋಗಿ ಊಟ ಮಾಡಿಕೊಂಡು ಬಂದಿದ್ದ ಬಗ್ಗೆ ಹೇಳಿದ್ದೆ. ಆ್ಯಂಡ್ ಇವಾಗ ಬಂದು ನೆಕ್ಸ್ಟ್ ದರ್ಶನಗಳಿಗೆ ಹೋಗ್ತಾ ಇದ್ದೀವಿ. ಮೊದಲನೇ ದರ್ಶನ ನಾವು ಮಾಡಿದ್ದು ಹಯಗ್ರೀವ ಸ್ವಾಮಿ ದೇವಸ್ಥಾನದ್ದು. ಸೊ ಹಯಗ್ರೀವ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಅವಾಗಿನ ತಾನೇ ಅಭಿಷೇಕ ಎಲ್ಲ ಆಗಿ ಅರ್ಚನೆ ಮಾಡ್ತಾಯಿದ್ರು ಇನ್ನು. ಸೊ ನಾವು ಅಲ್ಲಿ ಒಂದು 10 ನಿಮಿಷ ಕಾದು ದರ್ಶನ ಆರತಿ ಕೊಡ್ತಾರೆ ಅಂತ ವೆಯ್ಟ್ ಮಾಡಿದ್ವಿ. ಬಟ್ ಆರತಿ ಕೊಡಲಿಲ್ಲ. ಅಲ್ಲಿ ಜಾಸ್ತಿ ಹೊತ್ತು ಅವ್ರದ್ದು ಅರ್ಚನೆ ಮಾಡ್ತಾಯಿದ್ರು. ಸೊ ನಾವು ಅಲ್ಲಿ ಕೈ ಮುಕ್ಕೊಂಡು ವಾಪಸ್ ಬಂದ್ವಿ. ಫಸ್ಟು ದರ್ಶನ ಮಾಡಿದ್ದು ನಾವು ಹಯಗ್ರೀವ ಸ್ವಾಮಿದು. ಸೊ ಅದಾದ ನಂತರ ನಾವು ಹೋಗಿದ್ದು ವರಹಸ್ವಾಮಿ ದೇವ್ರ ದರ್ಶನ ಮಾಡೋಣ ಅಂತ. ತಿರುಪತಿ ದರ್ಶನ ಮಾಡೋಕ್ಕೆ ಮುಂಚೆ ಯಾವಾಗಲೂ ವರಹಸ್ವಾಮಿ ದೇವಸ್ಥಾನದ ದರ್ಶನ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಒಂದು ವಾಡಿಕೆ ಇದೆ. ಸೊ ಆ ವಾಡಿಕೆನ ಯಾಕೆ ಬ್ರೇಕ್ ಮಾಡೋಣ ಅಂತ ಅಂದ್ಬಿಟ್ಟು ನಾವು ವರಹಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಸೊ ವರಹಸ್ವಾಮಿ ದೇವಸ್ಥಾನ ನಿಮ್ಮ ತಿರುಪತಿ ದೇವಸ್ಥಾನ ಇದೆಯಲ್ಲ, ಆ ಕ್ಯಾಂಪಸಲ್ಲೇ ಇರುತ್ತೆ. ಅಂದರೆ ಆ ಆವರಣದ ಒಳಗಡೆ ಒಂದು ವರಹಸ್ವಾಮಿ ದೇವಸ್ಥಾನ ಇದೆ. ಅಲ್ಲೇ ದರ್ಶನ ಮುಗಿಸ್ಕೊಂಡು ನಾವು ಮತ್ತೆ ತಿರುಪತಿ ಬಾಲಾಜಿ ದರ್ಶನಕ್ಕೆ ಹೋಗೋಣ ಅಂತ ಹೋಗುವಾಗ ಅಲ್ಲಿ ಮೀಡಿಯಾದವರೆಲ್ಲ ಬಂದಿದ್ದರು. ಯಾಕಂದರೆ ಇದು ಅಯ್ಯಪ್ಪ ಸ್ವಾಮಿ ಸೀಸನ್ ಆಗಿರೋದ್ರಿಂದ ಜಾಸ್ತಿ ಭಕ್ತಾದಿಗಳು ಬರ್ತಾಯಿದ್ರು ನವಂಬರಲ್ಲಿ. ಆ್ಯಂಡ್ ಮಳೆ ಕೂಡ ಸ್ಟಾರ್ಟ್ ಆಗಿತ್ತು. ವೆದರ್ ಬಗ್ಗೆನೂ ಫುಟೇಜ್ನ ಮಾಡ್ಕೊಂಡು ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಮೀಡಿಯಾದವ್ರು ಕೂಡ ಬಂದಿದ್ದರು. ಸೊ ನೀವು ನೋಡ್ತಾ ಇರ್ಬೋದು. ಈಗ ಒಂದು 10 ನಿಮಿಷ ನಾವು ವರಹಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಮಾಡುವಾಗ ದೇವಸ್ಥಾನದ ಆವರಣ ಹೇಗಿತ್ತು ಆ್ಯಂಡ್ ಇವಾಗ ಹೇಗಿದೆ ಅಂತ ಅಂದ್ಬಿಟ್ಟು. ಆವಾಗ ಫುಲ್ ಮುಸ್ಕಾಗಿತ್ತು ಆ್ಯಂಡ್ ಇವಾಗ ಮತ್ತೆ ಕ್ಲಿಯರ್ ಆಗಿದೆ. ಹೀಗೆ ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ಬರುವಾಗ ನಾವು ಇಲ್ಲಿ ಮೇಲೆ ಒಂದು ನಿಮಗೆ ಭಕ್ತಾದಿಗಳಿಗೆ ಉಳಿಯೋಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಗ ಇರುತ್ತಲ್ಲ, ಇಲ್ಲಿಂದ ಮೇಲೆ ಹೋಗೋಕ್ಕೆ ಜಾಗ ಇದೆ ನೋಡಿ, ಕಾಣಿಸ್ತಿದ್ದರೆ ನಿಮಗೆ. ಮೆಟ್ಲು ಹತ್ಕೊಂಡು ಮೇಲೆ ಹೋದರೆ ಅಲ್ಲಿ ಕಲ್ಯಾಣ ಕಟ್ಟೆ ಸಿಗುತ್ತೆ. ಕಲ್ಯಾಣ ಕಟ್ಟೆ ಅಂದರೆ ಮುಡಿಕೊಳ್ಳೋ ಸ್ಥಳ ಇರುತ್ತಲ್ಲ, ಅದನ್ನೇ ಕಲ್ಯಾಣ ಕಟ್ಟೆ ಅಂತಾರೆ. ಈ ಮೆಟ್ಲು ಹತ್ಕೊಂಡು ನೀವು ಮೇಲೆ ಹೋದರೆ ಒಂದು ಆವರಣ ಸಿಗುತ್ತೆ. ಇದು ಅಲ್ಲಿ ನೀವು ಜ್ಯೋತಿನ ನೋಡಿರ್ಬೋದು, ತಿರುಪತಿಲಿ ಜ್ಯೋತಿ ಬೆಳಗ್ತಾರಲ್ಲ, ಆ ಆವರಣ ಇದು. ಸೊ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮಗೆ ವೆಂಕಟೇಶ್ವರ ದೇವಸ್ಥಾನನೂ ಕಾಣುತ್ತೆ. ಆ್ಯಂಡ್ ಮೇಲೆ ಒಂದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ಮತ್ತು ಗಣಪತಿ ದೇವಸ್ಥಾನನೂ ಕಾಣುತ್ತೆ. ಸೊ ಇಲ್ಲಿಂದ ಬಂದರೆ ನಿಮಗೆ ಇನ್ನೊಂದು ಎಂಟ್ರೆನ್ಸ್ ಇರುತ್ತೆ, ಈ ಕಡೆ ಮೆಟ್ಲು ಹತ್ಕೊಂಡು ಕಲ್ಯಾಣ ಕಟ್ಟೆಗೆ ಹೋಗೋದು. ಸೊ ಈ ಆರ್ಚ್ ಎಲ್ಲ ಮುಗಿಸ್ಕೊಂಡು ನೀವು ಮುಂದೆ ಹೋಗ್ಬೇಕಿನ್ನ ಫುಲ್ಲು. ಯಾಕಂದರೆ 300 ರುಪೀಸ್ ಟಿಕೆಟ್ ದರ್ಶನ ಅಲ್ಲೇ ಬಿಡೋದು. ATS ಸರ್ಕಲ್ ಅಂತ ಹೇಳ್ತಾರೆ ಅದನ್ನು, ATS ಸರ್ಕಲ್ ಅಂತ. ಅಲ್ಲೇ ಹೋಗಿ ರಿಪೋರ್ಟ್ ಆಗಬೇಕು. ಸೊ ನಾವು ಇವಾಗ ಅಲ್ಲಿಗೆ ರಿಪೋರ್ಟ್ ಆಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇದೇ ರೋಡ್ ಅದು. ಆ್ಯಂಡ್ ನಿಮಗೆ ATS ಸರ್ಕಲ್ಗೆ ಹೋಗುವಾಗಲೂ ಲಗೇಜೆಲ್ಲ ಇಡೋಕ್ಕೆ ಜಾಗ ಸಿಗುತ್ತೆ. ಸೊ ನೀವು ಮುಂಚೆನೇ ಇಡಬೇಕು, ಇಲ್ಲ ಬೇರೆ ಕಡೆ ಇಡಬೇಕು ಅಂತ ಏನೂ ಇಲ್ಲ. ಆರಾಮಾಗಿ ನೀವು ದರ್ಶನಕ್ಕೆ ಹೋಗುವಾಗಲೇ ಇಲ್ಲೇ ಲಗೇಜ್ನ ಇಟ್ಬಿಟ್ಟು ಸ್ಲಿಪ್ಪರ್ಸ್ನೆಲ್ಲ ಇಲ್ಲೇ ಬಿಟ್ಬಿಟ್ಟು ಆನ್ ದ ವೇ ನಿಮ್ಗೆ ಏನಾದರೂ ಶಾಪಿಂಗ್ ಮಾಡೋ ಹಾಗಿದ್ರೆ ಆರಾಮಾಗಿ ಶಾಪ್ ಮಾಡಿಕೊಂಡು ಹೋಗ್ಬೋದು. ಆ್ಯಂಡ್ ಈ ರೋಡಲ್ಲಿ ನೀವು ಬಹಳ ದೂರ ನಡಿಬೇಕು. ಹೆಚ್ಚು ಕಮ್ಮಿ ಇಲ್ಲ ಅಂದರೂ ಒಂದು 3/4 ಕಿಲೋಮೀಟ್ರ್ ಅಷ್ಟು ನಡಿಬೇಕು. ಅಷ್ಟು ಒಳಗಡೆ ಹೋಗಬೇಕು ನಾವು ATS ಸರ್ಕಲ್ಗೆ ಹೋಗಬೇಕಂದ್ರೆ. ಆ್ಯಂಡ್ ಈ ದಾರಿ ತುಂಬ ಚೆನ್ನಾಗಿರುತ್ತೆ, ತುಂಬ ಪೀಸ್ಫುಲ್ಲಾಗಿರುತ್ತೆ. ಹೂವು, ಗಿಡ, ಬಳ್ಳಿ ಎಲ್ಲ ಇದೆ. ನಡ್ಕೊಂಡು ಹೋಗೋಕ್ಕೆ ಒಂಥರ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿದೆ ಈ ಜಾಗ ನೋಡೋಕ್ಕೆ. ಇಲ್ಲಮ್ಮ, ಪರ್ಪಲ್ ಹೂವು ಎಲ್ಲೇ? ಸೊ ಈ ಸುಂದರವಾದ ದಾರಿಲಿ ನಡ್ಕೊಂಡು ಬಂದಾದ್ಮೇಲಿಂದ ನಮಗೆ 300 ರುಪಿ ದರ್ಶನದ್ದು ಕ್ಯೂ ಸಿಗುತ್ತೆ. ಆ್ಯಂಡ್ ಈ ದಾರಿಲೇ VIP, VVIP, NRI ಎಷ್ಟೊಂದು ಜನದ್ದು ಕ್ಯೂ ಸ್ಟಾರ್ಟ್ ಆಗೋದು. ಆ್ಯಂಡ್ ನಾವು ಬಂದಿರೋದು ಮಾತ್ರ 300 ರುಪೀಸ್ ಕ್ಯೂ. ಸೊ 300 ರುಪೀಸ್ ಕ್ಯೂಗೆ ಎಂಟ್ರ್ ಆಗೋಕ್ಕೆ ಮುಂಚೆ ಒಂದು ಸತಿ ಅವರು ಚೆಕ್ ಮಾಡ್ತಾರೆ ನಮ್ಮ ಟಿಕೆಟ್ನ. ಸೊ ನಾವು ಇಲ್ಲಿ ಹಾರ್ಡ್ ಕಾಪಿನ ಕ್ಯಾರಿ ಮಾಡಬೇಕಾಗುತ್ತೆ. ಸೊ ಹಾರ್ಡ್ ಕಾಪಿನ ಕ್ಯಾರಿ ಮಾಡ್ಕೊಂಡು ಬನ್ನಿ. ಸೊ ಹಾರ್ಡ್ ಕಾಪಿನ ಕ್ಯಾರಿ ಮಾಡ್ಕೊಂಡು ಬಂದಾದ್ಮೇಲಿಂದ ಅಲ್ಲಿ ಚೆಕ್ ಮಾಡಿ ನಮ್ಮನ್ನ ಕ್ಯೂ ಒಳಗಡೆ ಬಿಡ್ತಾರೆ. ಸೊ ಒಂದು ಸತಿ ನಾವು ಕ್ಯೂ ಒಳಗಡೆ ಎಂಟರ್ ಆದಮೇಲೆ ಸ್ಟಾರ್ಟ್ ಆಯಿತು ದರ್ಶನಕ್ಕೆ ನಮ್ಮದು ಟೈಮ್ ಅಂತ ಅರ್ಥ. ಸೊ ಹೋಗ್ತಾ ಏನಾಗುತ್ತೆ ಅಂದರೆ ಫಸ್ಟು ನಮ್ಮದು ಮೊಬೈಲ್ನ ಏನಿರುತ್ತೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊತಾರೆ. ಸೊ ಎಲೆಕ್ಟ್ರಾನಿಕ್ ಮೀಡಿಯಾ ಏನೂ ಅಲೋ ಇಲ್ಲ. ಮೊಬೈಲ್ ಆಗಿರ್ಬೋದು, ವಾಚ್ ಆಗಿರ್ಬೋದು, ಇಯರ್ಪಾಡ್ಸ್, ಎಲೆಕ್ಟ್ರಾನಿಕ್ ಐಟಮ್ಸ್ನ ನೀವೇನೂ ಕ್ಯಾರಿ ಮಾಡೋ ಹಾಗಿಲ್ಲ, ಎಲ್ಲನೂ ಡೆಪಾಸಿಟ್ ಮಾಡಬೇಕಾಗುತ್ತೆ.
ಸೊ ನಿಮ್ಮ ಹತ್ರ ಏನೇನಿದೆ ಎಲೆಕ್ಟ್ರಾನಿಕ್ ಐಟಮ್ಸ್ನ ಅದನ್ನೆಲ್ಲ ಅವ್ರಿಗೆ ಕೊಟ್ಟರೆ ಅವರು ಒಂದು ಪೌಚ್ ಒಳಗಡೆ ಹಾಕಿ ಲೈಕ್ ಅದು ಟ್ರ್ಯಾಕಿಂಗ್ ಸಿಸ್ಟಮ್ ಚೆನ್ನಾಗಿದೆ, ತುಂಬ ಡಿಜಿಟಲೈಸ್ ಮಾಡಿದ್ದಾರೆ ಇವಾಗ. ಸೊ ಕಳೆದೋಗುತ್ತೆ ಅನ್ನೋ ಆ ಭಯ ಏನೂ ಇಲ್ಲ. ಸೊ ಅದನ್ನೆಲ್ಲ ಡೆಪಾಸಿಟ್ ಮಾಡಾದ್ಮೇಲೆ ನಮಗೆ ಒಂದು ರಿಸೀಟ್ ಕೊಡ್ತಾರೆ. ಆ ರಿಸೀಟ್ನ ನಾವು ಹುಷಾರಾಗಿ ಇಟ್ಕೊಳ್ಬೇಕು. ಸೊ ಅದಾದಮೇಲಿಂದ ನೆಕ್ಸ್ಟು ಹಾಗೆ ಸಾಕ್ತಾ ನೆಕ್ಸ್ಟು ಟಿಕೆಟ್ ಚೆಕ್ ಮಾಡ್ತಾರೆ. ಸೊ ನಾವು ಯಾರು ಬುಕ್ ಮಾಡಿದ್ದೀವಿ ಅವ್ರದ್ದು ಆಧಾರ್ ಕಾರ್ಡ್ನೆಲ್ಲ ಚೆಕ್ ಮಾಡ್ತಾರೆ. ಆಧಾರ್ ಕಾರ್ಡು ಮತ್ತು ಅವ್ರದ್ದು ಮ್ಯಾಚ್ ಆದ ತಕ್ಷಣ ಮತ್ತೆ ಅಲೋ ಮಾಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ದರ್ಶನ. ಅಲ್ಲಿಂದ ನಾವು ಹೋದಾಗ ಒಂದು 1/4 ಗಂಟೆ ನಡೆದ್ವಿ ಕ್ಯೂ ಅಲ್ಲಿ. ಅದಾದಮೇಲಿಂದ ಒಂದು ಕಂಪಾರ್ಟ್ಮೆಂಟ್ ಒಳಗಡೆ ಬಿಟ್ಟರು. ಕಂಪಾರ್ಟ್ಮೆಂಟ್ ಒಳಗಡೆ ಬಿಟ್ಟ ಮೇಲಿಂದ ನಾವು ಒಂದೇ ಕಂಪಾರ್ಟ್ಮೆಂಟಲ್ಲಿ ಇಲ್ಲ ಅಂದರೂ ಒಂದು 2-3 ಅವರ್ಸ್ ಇದ್ವಿ. ಹೆಚ್ಚು ಕಮ್ಮಿ 3 ಅವರ್ಸ್ ಅಲ್ಲೇ ಇದ್ವಿ. ಆ್ಯಂಡ್ ನಾವು ಹೋಗಿದ್ದು ಒಂದು 11 ಅರೌಂಡ್ ಆಗಿತ್ತು ಅಲ್ಲಿಗೆ ಹೋದಾಗ. ಆ್ಯಂಡ್ 3 ಅಂದರೆ ಒಂದು 1 o'clock ಹೊತ್ತಿಗೆ ಲಂಚ್ ಟೈಮು ಆಗಿತ್ತು, ಅಂದರೆ ಊಟದ ಟೈಮು ಆಗಿತ್ತು. ಊಟ ಕೂಡ ಅವರು ಅಲ್ಲಿಗೆ ತಂದು ಕೊಡ್ತಾರೆ ನಮಗೆ. ಸೊ ಸಾಂಬಾರು ರೈಸ್ ಇತ್ತು ಊಟಕ್ಕೆ. ಊಟನ ನೀಟಾಗಿ ಜೊನ್ನೆ ಒಳಗಡೆ ಹಾಕಿ ಯಾರಿಗೆ ಎಷ್ಟು ಬೇಕು ನೀವು ಎಷ್ಟು ಕೇಳಿದ್ರೂ ಊಟ ಕೊಡ್ತಾರೆ ಅಲ್ಲಿ. ಸೊ ಊಟದ ವ್ಯವಸ್ಥೆನೂ ಇತ್ತು ಕಂಪಾರ್ಟ್ಮೆಂಟ್ ಒಳಗಡೆ. ಆ್ಯಂಡ್ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ ಎಲ್ಲನೂ ಇರುತ್ತೆ ಕಂಪಾರ್ಟ್ಮೆಂಟ್ ಒಳಗಡೆ. ಏನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ 3 hours ನಾವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂದರೆ ಅದಕ್ಕೆ ಏನೇನು ಬೇಕೋ ಅವಶ್ಯಕತೆ ಅದೆಲ್ಲ ಅಲ್ಲಿ ಇರುತ್ತೆ. ಸೊ 3 hours ನಾವು ಹೆಂಗೋ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಲ್ಲರೂ ಸ್ವಲ್ಪ ನಿದ್ದೆ ಮಾಡಿದ್ರು. ಎಲ್ಲ ಮಾಡಾದ್ಮೇಲಿಂದ ಸಡನ್ನಾಗಿ ಬಿಟ್ಟ ತಕ್ಷಣ ಎಲ್ಲರೂ ಗೋವಿಂದ ಅಂತ ಅಂದ್ಕೊಂಡು ದರ್ಶನಕ್ಕೆ ನಡೆದ್ರು. ಸೊ ಕೂಡಾಕ್ತಾರೆ ರೂಮಲ್ಲಿ ಅಂತಾರಲ್ಲ, ಅದೇ ಕಂಪಾರ್ಟ್ಮೆಂಟ್ ಅಂದರೆ. ಸೊ ಆ ಕಂಪಾರ್ಟ್ಮೆಂಟಿಂದ ಹೊರಗೆ ಬಂದ ತಕ್ಷಣ ಒಂದು 20 ನಿಮಿಷದೊಳಗಡೆ ದರ್ಶನ ಆಗೋಗುತ್ತೆ ನಿಮಗೆ. ತಳ್ಳಾಡ್ಕೊಂಡು ದರ್ಶನ ಮಾಡ್ತಾರೆ. ದೇವ್ರ ದರ್ಶನನ ಕಣ್ಣು ಬಿಟ್ಟುಕೊಂಡು ಮಾಡಿ, ಕಣ್ಣನ್ನ ಮುಚ್ಕೊಳ್ಳೋಕೆ ಹೋಗಬೇಡಿ ದರ್ಶನನ. ಯಾಕಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ದೂಕೆ ಬಿಟ್ಟಿರ್ತಾರೆ ನಿಮಗೆ. ಅಷ್ಟು ಜನ ಇರ್ತಾರೆ, ಎಲ್ಲರಿಗೂ ದರ್ಶನ ಸಿಗಬೇಕಲ್ವ. ಸೊ ಜಾಸ್ತಿ ಟೈಮ್ ಬಿಡೋದೇ ಇಲ್ಲ ಅಲ್ಲಿ. ಸೊ ಕಣ್ಣು ಬಿಟ್ಕೊಂಡು ನೀವು ವೆಂಕಟೇಶ್ವರನ ದರ್ಶನ ಮಾಡಿಕೊಂಡು ಬನ್ನಿ ಹೊರಗಡೆ ಅಂತ ಹೇಳ್ತಾ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಎಲ್ಲರೂ ಜೊತೆಗಿರಿ ದರ್ಶನ ಟೈಮಲ್ಲಿ, ಅಥವಾ ದರ್ಶನ ಮುಗಿದ್ಮೇಲೆ ಆಗಿರಲಿ ಅಥವಾ ದರ್ಶನಕ್ಕೆ ಹೋಗುವಾಗ ಆಗಿರಲಿ, ಎಲ್ಲರೂ ಜೊತೆಗಿರಿ. ಯಾಕಂದರೆ ಮೊಬೈಲ್ ಅವೈಲಬಿಲಿಟಿ ಇರೋದಿಲ್ಲ ಅಲ್ಲಿ, ಕಮ್ಯುನಿಕೇಟ್ ಮಾಡೋಕ್ಕಾಗೋದಿಲ್ಲ ಒಬ್ರಿಗೊಬ್ರು. ಆ್ಯಂಡ್ ಕಳೆದೋದ್ರೆ ತುಂಬ ಕಷ್ಟ ಹುಡ್ಕೋಕ್ಕೆ. ತುಂಬ ದೊಡ್ಡ ದೇವಸ್ಥಾನ ಅದು, ಯಾವ ಕಡೆ ಹೋದರು ಅಂತ ಹುಡ್ಕೋಕ್ಕೆ ತುಂಬ ಕಷ್ಟ ಆಗುತ್ತೆ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ನಿಮಗೆ ಅಂತಂದರೆ, ನಾನು ಮತ್ತು ಅಮ್ಮ ಕೂಡ ಹಾಗೆ ಮಿಸ್ ಆಗೋಗಿದ್ವಿ. ಒಂದು ಅರ್ಧ ಗಂಟೆ ಹುಡ್ಕಾಡಿದ್ದೀವಿ, ಇಬ್ಬರು ಸಿಗದೆ. ಸೊ ಅವ್ರು ಆ ಕಡೆ ಹೋದ್ರು, ಇವ್ರ ಕಡೆ ಹೋದ್ರು ಅಂತ. ಯಾಕಂದರೆ ಮೇಜರ್ಲಿ ಅಲ್ಲಿ ನಾವು ಇವಾಗ ಈಗಿನ ಲೈಫಲ್ಲಿ ಮೊಬೈಲ್ ಮೇಲೆ ತುಂಬ ಡಿಪೆಂಡೆಂಟ್ ಆಗಿರೋದ್ರಿಂದ ಮೊಬೈಲ್ ಇಲ್ಲದೇ ಇದ್ದರೆ ಹುಡ್ಕೋಕ್ಕೆ ಕಷ್ಟ ಆಗುತ್ತೆ. ಸೊ ಎಲ್ಲರೂ ಜೊತೆಗಿರಿ ಅಂತ ಹೇಳ್ತೀನಿ. ಅದಾದ್ಮೇಲಿಂದ ನೀವು ಲಡ್ಡು ತೊಗೊಂಡು ಹೊರಗಡೆ ಬಂದಾದ್ಮೇಲಿಂದ ಅಲ್ಲೆಲ್ಲ ಆ್ಯರೋ ಮಾರ್ಕ್ ಹಾಕಿರ್ತಾರೆ. ನೀವು ಫಸ್ಟ್ ಏನು ಮಾಡಬೇಕು, ಸೆಕೆಂಡ್ ಏನು ಮಾಡಬೇಕು, ಥರ್ಡ್ ಏನು ಮಾಡಬೇಕು ಅನ್ನೋದು ಎಲ್ಲ ಅಲ್ಲೇ ನಿಮ್ಗೆ ಆ್ಯರೋ ಮಾರ್ಕ್ ಇರುತ್ತೆ. ಸೊ ದರ್ಶನ ಮುಗಿಸ್ಕೊಂಡು ಬಂದ ತಕ್ಷಣ ನೀವು ಲಡ್ಡು ಕೌಂಟರ್ಗೆ ಹೋಗ್ತೀರ, ಲಡ್ಡು ತೊಗೊತೀರ. ಲಡ್ಡು ಕೌಂಟರ್ ಮುಗಿದ ತಕ್ಷಣ ನಿಮಗೆ ಫಸ್ಟ್ ನೆಕ್ಸ್ಟ್ ಆ್ಯರೋ ಮಾರ್ಕ್ ಎಲ್ಲಿರುತ್ತೆ ಅಂದರೆ ಲಗೇಜ್ ಕೌಂಟರ್ ಏನಕ್ಕೆ ಅಂದರೆ, ಸೊ ನಿಮ್ಮ ಮೊಬೈಲ್ಗಳನ್ನೆಲ್ಲ ನೀವು ಡೆಪಾಸಿಟ್ ಮಾಡಿರ್ತೀರ, ನಿಮ್ಗೆ ಅದೇ ಬೇಕು ಇಸ್ಕೊಬೇಕು ಅಂತ ಅನ್ನಂಗಿದ್ರೆ ನೀವು ಹೋಗಿ ಲಗೇಜ್ ಕೌಂಟ್ರಲ್ಲಿ ನಿಮ್ದು ರಿಸೀಟ್ ಏನು ಕೊಟ್ಟಿರ್ತಾರೆ ಅದನ್ನು ಹೋಗಿ ಕೊಟ್ಟರೆ ನಿಮ್ಮ ಮೊಬೈಲ್ನ ವಾಪಸ್ ಸೇಫಾಗಿ ಕೊಡ್ತಾರೆ ನಿಮಗೆ. ಸೊ ಮೊಬೈಲ್ನ ಇಸ್ಕೊಂಡು ನಾವು ಬಂದು ಆವರಣದಲ್ಲಿ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು, ದೇವಸ್ಥಾನದ ಆವರಣದೊಳಗಡೆ ಊಟಕ್ಕೆ ಹೋದ್ವಿ. ಸೊ ನಿಮಗೆ ಮೆನ್ಯೂ ಸೇಮ್ ಇರುತ್ತೆ, ಅಂದರೆ ಒಂದಿನ ಫುಲ್ ಪೂರ್ತಿ ಅದೇ ಊಟ ಕೊಡ್ತಾರೆ. ಸೊ ಇವಾಗ ಹೋದಾಗಲೂ ನಮಗೆ ಅದೇ ಊಟ ಸಿಕ್ತು. ಸೊ ಹೊರಗಡೆ ಬಂದ ಮೇಲಿಂದ ನಾನು ಹೋಗಿ ನಮ್ಮ ರೂಮಿಗೆ, ಈ ಅನ್ನದಾಸೋಹ ಭವನ ಹತ್ತಿರ ಇರೋದ್ರಿಂದ ನಾನು ಹೋಗಿ ನನ್ನ ರೂಮ್ನ ಎಲ್ಲ ಖಾಲಿ ಮಾಡಿ ಚೆಕ್ಔಟ್ ಮಾಡಿ ಬಂದೆ. ಸೊ ಚೆಕ್ ಇನ್ ಮಾಡೋಕ್ಕೆ ಯಾರು ಹೋಗಿರ್ತಾರೆ ಅವರೇ ಕೂಡ ಚೆಕ್ಔಟ್ ಮಾಡಬೇಕು. ಯಾಕಂದರೆ ಅಲ್ಲಿ ನಿಮ್ಮ ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಂಡಿರ್ತಾರೆ ಚೆಕ್ ಇನ್ ಯಾರು ಮಾಡಿರ್ತಾರೆ ಅಂತ. ಸೊ ಅವರೇ ಚೆಕ್ಔಟ್ ಮಾಡಬೇಕು. ಸೊ ನಾನು ಹೋಗಿ ಚೆಕ್ಔಟ್ ಮಾಡಿ ನನ್ನ ಲಗೇಜ್ನೆಲ್ಲ ನಾನು ಖಾಲಿ ಮಾಡ್ಕೊಂಡು ಬಂದೆ. ಸೊ ಲಗೇಜ್ನೆಲ್ಲ ಖಾಲಿ ಮಾಡ್ಕೊಂಡು ಬಂದಮೇಲಿಂದ ನೆಕ್ಸ್ಟು ದೇವಸ್ಥಾನದ ಎದುರುಗಡೆ ಗಣಪತಿ ದೇವಸ್ಥಾನ ಇದೆಯಲ್ಲ, ಆ ಗಣಪತಿ ದೇವಸ್ಥಾನ ದರ್ಶನ ಮಾಡಿರಲಿಲ್ಲ ನಾವಿನ್ನು. ಸೊ ಗಣಪತಿ ದೇವಸ್ಥಾನ ದರ್ಶನ ಮಾಡೋಣ ಅಂತ ಹೇಳಿ ಬಂದು ದೇವಸ್ಥಾನ ದರ್ಶನ ಮಾಡಿಕೊಂಡು ಮನೆಯಿಂದನೇ ಕಾಯಿ ತಂದಿದ್ವಿ ನಾವು ಈಡ್ಗಾಯಿ ಹೊಡೆಯೋಕ್ಕೆ. ಸೊ ಈಡ್ಗಾಯಿನ ತಂದು ಅದನ್ನು ಹೊಡೆದು ಅದಕ್ಕೆ ಅಂತಲೇ ಬಿಸಿಲಿರೋ ಒಂದು ಹುಂಡಿಗೆ ಹಾಕಿದ್ವಿ. ಸೊ ಹುಂಡಿಗೆ ಹಾಕಾದ್ಮೇಲಿಂದ ಅಲ್ಲಿಂದ ದೇವರಿಗೆ ಕೈ ಮುಗ್ದು ಹೊರಟ ಮೇಲಿಂದ ಉದ್ದಕ್ಕೂ ಅಲ್ಲಿ ಅಂಗಡಿಗಳಿರುತ್ತೆ. ನಿಮಗೆ ಆ ಅಂಗಡಿಗಳನ್ನ ನೋಡೋಕ್ಕೆ ಇಲ್ಲ ಅಂದರೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ. ಸೊ ಅಲ್ಲಿಂದ ಬರ್ತಾ ನನಗೆ ಒಂದು ಮೆಸೇಜ್ ಬಂತು, ಏನಂತ, ಲೈಕ್ ನಿಮ್ಮ ಸೀಟ್ ಅಪ್ಗ್ರೇಡ್ ಆಗಿದೆ, ನೀವು ಸ್ಲೀಪರ್. ನಾನು ಆ್ಯಕ್ಚುಲಿ ಸ್ಲೀಪರ್ನ ಬುಕ್ ಮಾಡಿದ್ದೆ. ನನ್ನದು ಸೀಟ್ ಬಂದು ನಾರ್ಮಲ್ ಸ್ಲೀಪರ್ ಬುಕ್ ಮಾಡಿದ್ದೆ. ಬಟ್ ಅದು ನಾನು ಬುಕ್ ಮಾಡುವಾಗ ಆಟೋ ಅಪ್ಗ್ರೇಡೇಷನ್ಗೆ ಚೆಕ್ ಮಾಡಿದ್ರಿಂದ ನನಗೆ ಆಟೋ ಅಪ್ಗ್ರೇಡ್ ಆಯಿತು. ಸ್ಲೀಪರಿಂದ ಥರ್ಡ್ ಎ ಸಿ ಸ್ಲೀಪರ್ಗೆ ಅಪ್ಗ್ರೇಡ್ ಆಗಿತ್ತು. ಆ್ಯಂಡ್ ಖುಷಿಯಾಗಿತ್ತು. ಬೆಳಗಿನ ಜಾವ ತಾನೇ ಅಮ್ಮ ಈ ಥರದ ಕೋಚಲ್ಲೂ ಒಂದು ಸತಿ ಹೋಗಬೇಕು ಶಿಲ್ಪ ಅಂತ ನನಗೆ ಹೇಳ್ತಾಯಿದ್ರು. ಆ್ಯಂಡ್ ಮತ್ತೆ ಅವತ್ತಿನ ದಿನ ಸಂಜೆನೇ ಅಪ್ಗ್ರೇಡ್ ಆಗಿದ್ದ ತಕ್ಷಣ ವೆಂಕಟೇಶ್ವರಿಗೆ ನಮಸ್ಕಾರ ಮಾಡಿಬಿಟ್ಟು ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಸೊ ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ಕೊಂಡ್ವಿ. ಈ
ತಿರುಮಲ ಬಸ್ ಸ್ಟ್ಯಾಂಡಿಂದ ನಿಮಗೆ ಕೆಳಗಡೆ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ವರೆಗೆ ಹೋಗೋಕ್ಕೆ 45 ಮಿನಿಟ್ಸ್, ಅರೌಂಡ್ 45 ಮಿನಿಟ್ಸ್ ಬೇಕಾಗುತ್ತೆ. ಅದು ಟ್ರಾಫಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಬೆಟ್ಟದಿಂದ ಇಳಿಯೋಕ್ಕೆ ಒಂದು 10 ನಿಮಿಷ ಆಗಿಬಿಡುತ್ತೆ. ಅದಾದಮೇಲಿಂದ ಬೇಗ ಕರ್ಕೊಂಡು ಹೋಗ್ಬಿಡ್ತಾರೆ. ಸೊ ನೀವು ಕೆಳಗೆ ಹೋದ ತಕ್ಷಣ ನೀವು ಅಲ್ಲಿಂದ ಸ್ವಲ್ಪ ನಿಮ್ಮ ಬಸ್ ಸ್ಟ್ಯಾಂಡಿಂದ ನಿಮಗೆ ಸುಸ್ತಾಗಿಲ್ಲ ಅಂತ ಅಂದರೆ ನಡ್ಕೊಂಡೇ ಹೋಗ್ಬೋದು. ಇಲ್ಲ ನಂಗೆ ಸುಸ್ತಾಗಿದೆ, ನಂಗೆ ನಡೆಯೋಕ್ಕಾಗಲ್ಲ ಅಂತಂದರೆ ಆಟೋ ಸಿಗುತ್ತೆ. 150 100 ರುಪೀಸು ತೊಗೊತಾರೆ. ಅಲ್ಲಿಂದ ರೈಲ್ವೆ ಸ್ಟೇಷನ್ನಿಗೆ ಡ್ರಾಪ್ ಮಾಡ್ತಾರೆ. ರೈಲ್ವೆ ಸ್ಟೇಷನ್ನಿಗೆ ಹೋಗಿ ನಿಮ್ದು ಏನಿದೆ ಟ್ರೈನ್ನ ಬೋರ್ಡ್ ಮಾಡ್ಕೊಳ್ಳಿ. ಆ್ಯಂಡ್ ನಾವು ಟ್ರೈನ್ನ ಬೋರ್ಡ್ ಮಾಡ್ಕೊಂಡ್ವಿ. ಇದು ಸ್ಲೀಪರ್ ಕೋಚ್ ಆಗಿತ್ತು. ಇದು ನಮ್ಮದು ಫಸ್ಟ್ ಎ ಸಿಯಲ್ಲಿ ಟ್ರಾವೆಲ್ ಮಾಡಿರೋದು ನಾವು ಫಸ್ಟ್ ಟೈಮು. ಇದಕ್ಕೆ ಮುಂಚೆ ನಾವು ಸ್ಲೀಪರಲ್ಲಿ ಅಷ್ಟೇ ಟ್ರಾವೆಲ್ ಮಾಡಿದ್ದು. ಆ್ಯಂಡ್ ತುಂಬ ಖುಷಿಯಾಗಿತ್ತು ನಮ್ಮಮ್ಮ ಮತ್ತು ಗೊಂಬೆಗೆ. ಆ್ಯಂಡ್ ನಾವು ಬಂದು ರಾತ್ರಿ ಮಲ್ಕೊಂಡವ್ರು. ಇನ್ನು ಎದ್ದಿದ್ದೆ ನಾವು ಮಂಡ್ಯನೋ ಪಾಂಡವಪುರದಲ್ಲಿ ನಾವು ಎದ್ದಿದ್ದು. ಅಷ್ಟು ಟಯರ್ಡಾಗಿ ಹೋಗಿತ್ತು. ಗಿರ್ಕಿ ಹೊಡೆದು ಬೆಳಗ್ಗೆಯಿಂದ ಸುಸ್ತಾಗೋಗಿತ್ತು ನಮಗೆ. ಇನ್ನೇನು ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು ಅಂತ ಅಣ್ಣವ್ರು ಹೇಗೆ ಹೇಳಿದಾರೋ ಹಾಗೆ ಎಲ್ಲೆಲ್ಲೋ ಸುತ್ಕೊಂಡು ಬಂದರು. ನಮ್ಮ ಊರಿಗೆ ಬಂದ ತಕ್ಷಣ ಸಿಗೋ ನೆಮ್ಮದಿ ಇದೆಯಲ್ಲ ಅದೇ ಚೆಂದ. ಸೊ ನಾವು ಅಷ್ಟೇ ನಮ್ಮ ಮೈಸೂರಿಗೆ ಕಾಲಿಟ್ಟ ತಕ್ಷಣ ಒಂದೇನೋ ನೆಮ್ಮದಿ. ರೈಲ್ವೆ ಸ್ಟೇಷನಿಂದ ಇಳಿದು ಗಾಡಿ ಪಾರ್ಕ್ ಮಾಡಿದ್ವಿ. ಗಾಡಿನ ತೊಗೊಂಡು ಮನೆಗೆ ಬಂದು ಮನೆಯಲ್ಲಿ ಪೂಜೆ ಮಾಡಿ ಬ್ಯಾಗ್ನೆಲ್ಲ ಅನ್ಪ್ಯಾಕ್ ಮಾಡಿ ನೆಮ್ಮದಿಯಾಗಿ ಕುತ್ಕೊಂಡು ಉಸಿರು ಬಿಡೋದಿಲ್ಲ. ಹಬ್ಬ ಚಂದ ಅನ್ನೋದು ಚಂದ. ಸೊ ಇದು ನಮ್ಮ ತಿರುಪತಿ ದರ್ಶನದ ವ್ಲಾಗ್ ಆಗಿತ್ತು. ಸೊ ನಿಮಗೂ ಏನಾದರೂ ಈ ಟ್ರಾವೆಲ್ ಜರ್ನಿಯಲ್ಲಿ ಏನಾದರೂ ಡೌಟ್ ಇದ್ದರೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಪ್ರತಿ ತಿಂಗಳು 24ನೇ ತಾರೀಕು ಟಿಕೆಟ್ ಬುಕ್ಕಿಂಗ್ಗೆ ಅವಕಾಶ ಇರುತ್ತೆ. ಸೊ ನೀವು ಕೂಡ 24ನೇ ತಾರೀಕು ಟಿಕೆಟ್ ಬುಕ್ ಮಾಡ್ಕೊಬೋದು. ಆ್ಯಂಡ್ ಅದಕ್ಕೆ ತಕ್ಕಂತೆ ಟ್ರೈನ್ ಟಿಕೆಟ್ಸ್ ಕೂಡ ಬುಕ್ ಮಾಡ್ಕೊಬೋದು. ನಾನು ಆ ಆ್ಯಪ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಂದರೆ ಹೋಗಿ ಚೆಕ್ ಮಾಡ್ಕೊಬೋದು. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಎಂಡ್ ಮಾಡ್ತಿದ್ದೀನಿ. ಸೊ ಪಾರ್ಟ್ 1 ನೀವು ಚೆಕ್ ಮಾಡಿಲ್ಲ ಅಂದರೆ ಹೋಗಿ ಪಾರ್ಟ್ 1ನ ಕೂಡ ಚೆಕ್ ಮಾಡಿ. ಆ್ಯಂಡ್ ಇದು ಬಂದು ಪಾರ್ಟ್ 2. ಕೊನೆವರೆಗೂ ವೀಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಹೇಳ್ತಾ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ. ಬಾಯ್.